ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಸರ್, ವಿಧಾನಸೌಧದಲ್ಲಿ ಒಂದು ಬೆಳವಣಿಗೆ ಆಯಿತು ಮಾರ್ಚ್ ತಿಂಗಳಲ್ಲಿ. ಸಚಿವರು ಸಮರ್ಪಕವಾಗಿ ಉತ್ತರ ಕೊಡ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಯುಟಿ ಖಾದರ್ ಅವರು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸದನವನ್ನ ಮುಂದೂಡಬೇಕಾದಂತ ಪರಿಸ್ಥಿತಿ. ಇವತ್ತು ಉತ್ತರ ಕೊಡೋ ಸ್ಥಾನದಲ್ಲಿ ನೀವು ಕೂತಿದ್ದೀರಿ. ನಿರೀಕ್ಷೆ ಮಾಡಬಹುದಾ ಆಶಾದಾಯಕ ಉತ್ತರಗಳನ್ನ ಜನ? ಖಂಡಿತವಾಗಿ. ಯಾಕೆಂದರೆ ಸಚಿವರಾಗಿ ಇದೆ ವಿಧಾನಸಭಾ ಅಧಿವೇಶನ ನಡೆಯುವುದು ಯಾಕೆ? ಮಂತ್ರಿಗಳಿಗೆ ಬೇಕಾಗಿಲ್ಲ. ಮಂತ್ರಿಗಳು ನಾವು ಸಚಿವ ಸಂಪುಟದಲ್ಲಿ ಸಚಿವ ಯಾವಾಗಲೂ ಮಾತ್ರ ನಮ್ಮ ಕೆಲಸ ಮಾಡಿಕೊಂಡು ಹೋಗ್ಬೋದು. ಶಾಸಕರಿಗೆ 3 ತಿಂಗಳಿಗೊಮ್ಮೆ ಬಂದು ಅವರ ಕ್ಷೇತ್ರ ಜನಸಾಮಾನ್ಯರ ವಿಚಾರಗಳನ್ನು ಚರ್ಚೆ ಮಾಡಿಸಿ ಪ್ರಶ್ನೆಗೆ ಅದಕ್ಕೆ ಉತ್ತರ ಪಡೆಯುವಂಥ ಒಂದು ವ್ಯವಸ್ಥೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ಪ್ರಶ್ನೆಯಾಗಿ ಉತ್ತರ ಕೊಡದಿದ್ದಲ್ಲಿ ಅದು ಸರಿಯಲ್ಲ. ಆದ ಕಾರಣ ಅದು ಯಾವುದೇ ಒಂದು ಕೋಪದಿಂದ ಯಾವುದೋ ಒಂದು ದ್ವೇಷದಿಂದ ಮುಂದೆ ಸಮಸ್ಯೆಗೆ ನಾವು ಪರಿಹಾರ ಕಾಣಬೇಕು. ಆ ಒಂದು ಸಿಸ್ಟಮನ್ನು ಔಟ್ ಆಫ್ ದಿ ಟ್ರ್ಯಾಕ್ ಇದ್ದಂಥ ಸಿಸ್ಟಮ್ ಟ್ರ್ಯಾಕಲ್ಲಿ ಆಗಬೇಕು. ಅದಕ್ಕಾಗಿ ಆ ಒಂದು ಘಟನೆ ಇದು ನಡೆದಿದೆ ಅಷ್ಟೇ. ಅದೇ ಕಾರಣಕ್ಕಾಗಿ ಮುಂದೂಡಿಕೆ ಆಯ್ತು. ಅದೇ ಮುಂದೂಡಿಕೆ ಮತ್ತೆ ಎಲ್ಲ ಸರಿಯಾಗಿದ್ದಾರೆ. ಇನ್ನು ಮುಂದೆ ಕರೆಕ್ಟಾಗಿ ಇವತ್ತು ಮುಂದಕ್ಕೆ ಹೋಗ್ತದೆ. ಮತ್ತು ನೀವು ಹೇಳಿದಾಗೆ ಈಗ ನಾನು ಸಚಿವನಾಗಿ ನನ್ನ ಮೊದಲ ಜವಾಬ್ದಾರಿ ಇದೆ. ನನಗೆ ಬಂದಂಥ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟಿದ್ದೇನೆ ಅಂತ ವಿಶೇಷವಾಗಿ ನೋಡಬೇಕಾಗ್ತದೆ. ಕರೆಕ್ಟು. ಅದಕ್ಕೋಸ್ಕರ ಜವಾಬ್ದಾರಿ ಮಗನ ಕೆಲಸ ಮಾಡ್ತೇನೆ ನಾನು. ಆ್ಯಕ್ಚುಲಿ ಉತ್ತರ ಕೊಡಲಿಕ್ಕೆ ಆಗದಿದ್ದರೆ ಯಾಕೆ ಆಗಲಿಲ್ಲ, ನಾನು ಯಾವಾಗ ಕೊಡ್ತೇನೆ ಅಂತೇಳಿ ಗೌರವಪೂರ್ವಕವಾಗಿ ಪತ್ರ ಅದು ಆ ಶಾಸಕರಿಗೆ ಮುಟ್ಟಬೇಕು, ಜನಪ್ರತಿನಿಧಿಗೆ. ಎಲ್ಲ ಒಮ್ಮೆಲೆ ಉತ್ತರ ಕೊಡ್ಲಿಕ್ಕೆ ಆಗೋದು ಯಾಕೆ? ಕೆಲವೊಮ್ಮೆ ಕೇಳುವಾಗ ಇಡೀ ರಾಜ್ಯದ ಕೇಳ್ತಾರೆ, 10 ವರ್ಷದ ಮಾಹಿತಿ ಕೊಡಿ ಅಂತ ಕೇಳ್ತಾರೆ. ಇದು ಮಾಹಿತಿ ಎಲ್ಲ ಜಿಲ್ಲೆಯಿಂದ ಬರಲಿಕ್ಕೆ ಕೂಡ ತಡವಾಗ್ತದೆ. ಅದೇ ಕನಿಷ್ಠವಾಗಿ ಶಾಸಕರಿಗೆ ನೀವು ಪ್ರಶ್ನೆ ಕೇಳಿದ್ದೀರಿ, ಈಗ ನಾವು ಕೊಡ್ತೇವೆ ಅಂತ ಅದು ಹೇಳಬೇಕಲ್ಲ. 3 ವರ್ಷ ಸದನ ನಡೆಸಿದ್ರಿ, ತೃಪ್ತಿ ಇದೆಯಾ ನಿಮಗೆ? ಖಂಡಿತ. ಬೆಳಗಾವಿ ಅಧಿವೇಶನ, ಅನೇಕ ಹೋರಾಟಗಳಾಯಿತು. ಬೆಳಗಾವಿಯ ವಿಧಾನಸೌಧದಲ್ಲಿ ಆದಂತಹ ಹೋರಾಟಗಳು, ಬಿಜೆಪಿಯವರು ಬೇರೆ ಬೇರೆ ವಿಚಾರಗಳನ್ನ ತೆಗೆದುಕೊಂಡು ಬಂದರು. ಸದನದ ಬಾವಿಗಳದೆಲ್ಲ ಹೋರಾಟ ಮಾಡಿಬಿಟ್ರು. ಸರ್, ನಿಮ್ಮ ಮೇಲೆ ಕೆಲವೊಂದಿಷ್ಟು ಬಾರಿ ಸುನಿಲ್ ಕುಮಾರ್ ಸೇರಿದಂತೆ ಅನೇಕ ಜನ ಆರೋಪ ಮಾಡಿದ್ರು, ನಿಮ್ಮ ಪಾರ್ಟಿಯ ಪರವಾಗಿ ಕೆಲಸ ಮಾಡ್ತಿದ್ದೀರಿ ಅಂತ. ಇವೆಲ್ಲ ಟಿಪ್ಪಣಿಗಳು ಭಾರತ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯ. ಅದನ್ನ ಸ್ವೀಕಾರ ಮಾಡಿದ್ದಾರೆ. ಬೇಕಲ್ಲ, ಇಲ್ಲದಿದ್ದರೆ ಹೇಗೆ ಪ್ರಜಾಪ್ರಭುತ್ವದಂತೆ ಒಂದೇ ಸೈಡ್ ಆಗ್ತದ? ಅದಕ್ಕೆ ಬಾವಿಗಿಳಿತಾರೆ, ಟೀಕೆ ಮಾಡ್ತಾರೆ, ಟಿಪ್ಪಣಿ ಮಾಡ್ತಾರೆ. ಅದು ಮತ್ತು ನಾವೆಲ್ಲ ಕೂಡ ಸೌಹಾರ್ದದಿಂದ ಇದ್ದೇವೆ. ನಮ್ಮ ಯಾವುದೇ ಟಿಪ್ಪಣಿ ಅಥವಾ ಅಲ್ಲಿ ಪ್ರತಿಭಟನೆ ನಮ್ಮ ಸದನದ ಒಗ್ಗಟ್ಟು, ಎಲ್ಲ ಶಾಸಕರ ಮಧ್ಯೆ ಒಗ್ಗಟ್ಟು ಮತ್ತು ಆಡಳಿತ ಮತ್ತು ಪ್ರತಿಪಕ್ಷ ಮಧ್ಯೆ ಪ್ರೀತಿ ವಿಶ್ವಾಸ ಎಂದೂ ಕೂಡ ಬೇರೆ ಬೇರೆ ಆಗಲಿಲ್ಲ. ದ್ವೇಷ ಅಂತ ಬರಲಿಲ್ಲ. ಆ ಒಂದು ಸಂದರ್ಭ ಆಗ್ತದೆ, ಹೋಗ್ತಾ ಮುಗಿಯಿತು. ಓಕೆ, ನಿಮಗೆ ತೃಪ್ತಿ ಇದೆ ಹಾಗಿದ್ರೆ? ನನಗೆ ತೃಪ್ತಿ ಇದೆ. ಸರ್, ನೀವು ಸ್ಪೀಕರ್ ಆಗಿದ್ದಾಗ ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಯಿತು ಸರ್. ಅದರಲ್ಲಿ ಭಾರಿ ಹೈ ವೋಲ್ಟೇಜ್ ಆಗಿದ್ದಂಥ ಕ್ಷೇತ್ರ ದಾವಣಗೆರೆ ದಕ್ಷಿಣ. ಮುಸ್ಲಿಂ ಕಾರಣಕ್ಕಾಗಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಗಂಭೀರ ಆರೋಪಗಳೆಲ್ಲ ಬಂದಿದ್ದನ್ನು ನೋಡಿದ್ದೀವಿ. ಅಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಅವರು ಒಂದು ಪಾರ್ಟಿಯಿಂದ ಸ್ಪರ್ಧೆ ಮಾಡಿದ್ರು, 20,000 ಮತಗಳನ್ನು ತೆಗೆದುಕೊಂಡ್ರು. ನಾವು ಪರ್ಯಾಯವಾಗಿ ನೋಡ್ತೀವಿ ಜನ ಅಂತ ಹೇಳ್ತಿದ್ದಾರೆ ಅದನ್ನು ನೋಡಿ. ಅವತ್ತು ರಾಜಕೀಯವಾಗಿ ಏನು ನಡೆದೆ ಅಂತೇಳಿ ನನಗೆ ಜಾಸ್ತಿ ಗೊತ್ತಿಲ್ಲ. ಯಾಕೆ? ಕರೆಕ್ಟ್. ನಾನು ಅದು ಸ್ಪೀಕರ್ ಆಗಿದ್ದೆ. ಅಲ್ಲಿ ಫ್ಯಾಕ್ಟ್ ಏನು ನಡೆದೆ ಅಂದರೆ ನನಗೆ ವಿಚಾರ ಗೊತ್ತಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಚಾರದಲ್ಲಿ ಒಂದೊಂದು ಚುನಾವಣೆ ಒಂದೊಂದು ರೀತಿಯಿಂದ ಹೋಗ್ತದೆ. ಅದೇ ಮತ್ತೆ ಮುಂದುವರೆದಂತ ಹೇಳಲಿಕ್ಕೆ ಕೂಡ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ಇವತ್ತು ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ನಡೆದಿದೆ. ಆದರೆ ನಮಗೆ ವಿಶ್ವಾಸ ಇದೆ, ನಮ್ಮ ಶಾಸಕರು ಯಾರು ಗೆದ್ದಿದ್ದಾರೆ, ಅವರು ಯುವಕರಾಗಿದ್ದಾರೆ, ಅವರೆಲ್ಲರೂ ವಿಶ್ವಾಸಕ್ಕೆ ಪಡೆದುಕೊಂಡು ಎಲ್ಲ ಜಾತಿ ವರ್ಗದ ವಿಶ್ವಾಸ ಪಡೆದು ಅವರಿಗೆ ಕೆಲಸ ಮಾಡಿ ಎಲ್ಲರ ವಿಶ್ವಾಸವನ್ನು ಗಳಿಸುವಂಥ ಕೆಲಸ ಖಂಡಿತವಾಗಿ ಮಾಡ್ತಾರೆ ಎಂಬ ವಿಶ್ವಾಸ ಖಂಡಿತವಾಗಿಯೂ ಇದೆ. ಮತ್ತು ಕೆಲವೊಮ್ಮೆ ಪಕ್ಷ ಜಾಸ್ತಿ ಓಡ್ತಿದೆ ನೋಡಿ. ತನ್ವೀರ್ ಸೇಠ್ ಮುಂದೆ 2018 ಚುನಾವಣೆಯಲ್ಲಿ ಕೆಲವೊಂದು ಇದೇ ಪಕ್ಷ ಬಂದು ಪಕ್ಷ ಕಂಟೆಸ್ಟ್ ಮಾಡಿತ್ತು. 22,000 23,000 ತಗೊಂಡು ಫೈಟ್ ಕೊಟ್ಟರು. ನೆಕ್ಸ್ಟ್ ಚುನಾವಣೆ ಬಂದಾಗ ಇವರು ಅಡ್ರೆಸ್ಸೇ ಇಲ್ಲ ಆ ಪಕ್ಷದ್ದು. ಸೊ ಕಳೆದ ಸಲ ಇದ್ದಾಗೆ ಈ ರೀತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಚುನಾವಣೆ ಸಂದರ್ಭ ಅದು ಗ್ರಾಮದಿಂದ ಜಿಲ್ಲೆಯಿಂದ ರಾಜ್ಯದ ಬದಲಾವಣೆ ಆಗ್ತಾ ಇರುತ್ತದೆ. ಸೊ ಈಗ ನಮ್ಮ ಶಾಸಕರು ಅದನ್ನೆಲ್ಲ ಸರಿಪಡಿಸುವಂಥ ವ್ಯಕ್ತಿತ್ವ ಮತ್ತು ಗುಣ ಅವರಲ್ಲಿದೆ, ಆ ಉತ್ಸಾಹ ಇದೆ. ಯುವಕರು ನಮಗೆಲ್ಲ ಸೋದರ. ಕಾಂಗ್ರೆಸ್ ಕೇವಲ ಮುಸ್ಲಿಂ ಸಮುದಾಯವನ್ನು ವೋಟ್ ಬ್ಯಾಂಕ್ ಆಗಿ ಮಾತ್ರ ನೋಡುತ್ತೆ. ಟಿಕೆಟ್ ಕೇಳಿದ್ರೆ ಟಿಕೆಟ್ ಕೊಡಲ್ಲ. ಮೊದಲು ಆಶ್ವಾಸನೆ ಕೊಟ್ಟರು, ನಿಮಗೆ ನಿಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡ್ತೀವಿ ಅಂತ, ಅದಾದ ನಂತರ ತಿರಸ್ಕಾರ ಮಾಡಿಬಿಟ್ರು. ನೋಡಿ, ವೋಟ್ ಬ್ಯಾಂಕ್ ಮಾತ್ರ ಮುಸ್ಲಿಂ ಸಮುದಾಯ. ನೋಡಿ, ಕಾಂಗ್ರೆಸ್ ಪಕ್ಷ ಸಂವಿಧಾನಕ್ಕೆ ಅನುಗುಣ ಒಳಪಟ್ಟು ಯಾವುದೆಲ್ಲ ವರ್ಗಕ್ಕೆ ಏನೆಲ್ಲ ಬೇಕಾ ಅದು ನ್ಯಾಯಯುತವಾಗಿ ಕೊಟ್ಟಿದೆ. ಅದು ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ನಾಯಕತ್ವದ ನಂತರ ಏನೆಲ್ಲ ಅವಕಾಶ ಬೇಕಾದಷ್ಟು ಕೊಟ್ಟಿದೆ. ಅದರಲ್ಲೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೂಡ ಇವತ್ತು ನಿರೀಕ್ಷೆಗೆ ಮೀರಿ ಇವತ್ತು ಸವಲತ್ತು ಸಿಕ್ಕಿದೆ.
4,600 ಕೋಟಿ ರೂಪಾಯಿ ಇವತ್ತು ನಮ್ಮ ಇಲಾಖೆಗೆ ಮೀಸಲಿಟ್ಟಿದ್ದಾರೆ, ಅಲ್ಪಸಂಖ್ಯಾತ ಇಲಾಖೆ. ಅದರಿಂದ ಯಾವುದೇ ಯೋಜನೆ ಕೂಡ ಹಮ್ಮಿಕೊಂಡು ಹೋಗ್ಬೋದು. ಇವತ್ತು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮಸೀದಿಯಲ್ಲಿ ಗುರುಗಳಿಗೆ ಬರುವಂತಹ ಆ ತಿಂಗಳ ದುಡ್ಡು ಕೂಡ ಬರ್ತಾ ಇರಲಿಲ್ಲ. ನಮ್ಮ ಫಾರಿನಲ್ಲಿ ಕಲಿಯುವಂಥ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಇವತ್ತು ಸಿಗ್ತಾನೆ ಇರಲಿಲ್ಲ. ನಮ್ಮ ಡೆವಲಪ್ಮೆಂಟ್ ಗ್ರ್ಯಾಂಟ್ಗೆ ರೋಡಿಗೆ ಒಂದು ನ್ಯಾಯಪೈಸೆ ಕೂಡ ಇವತ್ತು ಬರ್ತಾ ಇರಲಿಲ್ಲ. ಇವತ್ತು ನಾವು ವಕ್ಫ್ ಮುಖಾಂತರ ಬರುವಂಥ ಯೋಜನೆಗೆ ಈಗ ಇದೆಲ್ಲ ಸಿಕ್ಕುದಿಲ್ವಾ? ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಪ್ರಯೋಜನ ಆಗುವಂಥ ವಿಚಾರ ಅಲ್ವಾ? ಒಂದು ಮಂತ್ರಿ ಕೊಟ್ಟ ತಕ್ಷಣ, ಒಂದು ಸ್ಪೀಕರ್ ಕೊಟ್ಟ ತಕ್ಷಣ, ಒಂದು MLA ಸ್ಥಾನ ಕೊಟ್ಟ ತಕ್ಷಣ ದೊಡ್ಡ ಮಟ್ಟದೇನು ನಮಗೆ ಪ್ರಯೋಜನ ಆಗ್ತದಾ ಇದರಲ್ಲಿ? ಅದೊಂದು ನಮಗೆ ಒಂದು ಗುರುತಿಸಿಕೊಳ್ಳೋದಕ್ಕೆ ಶಕ್ತಿಯಾಗಿ ಬರ್ತದೆ. ಹೌದು, ದಾವಣಗೆರೆ ಜಿಲ್ಲೆಯಲ್ಲಿ ಹಿಂದಿನಲ್ಲಿ ಕೂಡ ಅಲ್ಪಸಂಖ್ಯಾತರಿಗೆ ನಮಗೆ ಒಂದು MLA ಸೀಟ್ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿಕೊಂಡು ಅದೇ ಸಿಟಿ ಪ್ರದೇಶದಿಂದ ಜಬ್ಬಾರ್ ಅವರಿಗೆ MLC ಕೊಟ್ಟರಲ್ಲ, ಅದು ಶಾಸಕ ಸ್ಥಾನ ಅಲ್ವಾ? ಶಾಸಕರಿಗೆ ಸಿಕ್ಕಿದ ರೀತಿಯಲ್ಲಿ ಅನುದಾನ ಅವ್ರಿಗೆ ಕೂಡ ಬರ್ತದಲ್ಲ. ಅದಲ್ಲಿ ನಾವು ನಮಗೆ ಗೆಲ್ಲಿಸಲಿಕ್ಕೆ ಅಲ್ಲಿ ಆಗಲಿಲ್ಲ, ಗೆಲ್ಲಿಸಲಿಕ್ಕೆ ನಾವು ಟಿಕೆಟ್ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿಕೊಂಡೇ ಅಲ್ಲಿ MLC ಸ್ಥಾನ ಕೊಟ್ಟದಲ್ಲ. ನಮಗೆ ಹುಬ್ಳಿ ಧಾರವಾಡದಲ್ಲಿ ನಮಗೆ ಅವಕಾಶ ಇರಲಿಲ್ಲ. ಯಾಸೀರ್ ಪಠಾಣ್ ಬರೋ ಮುಂಚೆ ಶಿಗ್ಗಾಂವ್ ವಿಧಾನಸಭಾ ಅದು ಮತ್ತೆ ಬಂತು. ಅದು ಅಷ್ಟು ವರ್ಷ ಅಲ್ಲಿ ಕೂಡ ನಮ್ಗೆ ಯಾರಿಗೆ ಕೂಡ ನಮ್ಗೆ ಕೊಡಲಿಕ್ಕೆ ಆಗಲಿಲ್ಲ. ಅದಕ್ಕಲ್ಲ ಇವತ್ತು ಸಲೀಂ ಅಹಮದ್ಗೆ ಅಲ್ಲಿ ನಾವು ಅಲ್ಲಿ ಟಿಕೆಟ್ ಕೊಟ್ಟು ಇವತ್ತು ಪರಿಷತ್ನಲ್ಲಿ ಶಾಸಕನಾಗಿ ಇವತ್ತು ಮಾಡಿದ್ದು. ಎಲ್ಲಿ ಅನ್ಯಾಯ ಆಗಿದೆ? ಟಿಕೆಟ್ ಕೇಳೋದು ಬೇರೆ, ಅದು ಎಲ್ಲಿ ಅನ್ಯಾಯ ಆಗಿದೆ? ಅನ್ಯಾಯ ಆಗಿದೆ ಅಂತ ಬೊಬ್ಬೆ ಹಾಕಿದ್ದೇ ಅದು ಕಾಂಗ್ರೆಸ್ನ ಇವತ್ತು ಯಾರು ರಾಜಕೀಯವಾಗಿ ಜನರೊಂದು ಅದೇ ಕಾರಣಕ್ಕೆ ನಿಮ್ಮ ದಾವಣಗೆರೆ ದಕ್ಷಿಣದಲ್ಲಿ ಟೋಟಲ್ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಅದು ಕೆಲವೊಬ್ಬರು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸಿ ಬರೀ ರಾಜ್ಯಕ್ಕೆ ಬೇಕಾಗಿ ಆರೋಪ ಮಾಡಿದ್ದಾರೆ. ಒಬ್ಬ ಆತ್ಮಾಲೋಕನ ಮಾಡಿಕೊಂಡು ಕಾಂಗ್ರೆಸ್ ಎಲ್ಲಿ ಅದು ಅನ್ಯಾಯ ಮಾಡಿದ ನಾವು ಚರ್ಚೆ ಮಾಡಿದ್ವಿ. ಕಾಂಗ್ರೆಸ್ ಎಂದಿಗೂ ಕೂಡ ಇವತ್ತು ಮೋಸ ಆಗಲಿಲ್ಲ. ಯಾಕೆ ಬೇಕಾದ ಎಲ್ಲ ಅವಕಾಶ ಕೊಟ್ಟಿದೆ. ಸಿದ್ದರಾಮಯ್ಯಕ್ಕಿಂತಲೂ ಅತ್ಯುತ್ತಮವಾದ ಮುಖ್ಯಮಂತ್ರಿ ಆ ಕಾಲದಿಂದ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿ, DK ಶಿವಕುಮಾರ್ ಅಂತ ಉಪಮುಖ್ಯಮಂತ್ರಿ, ಮೈನಾರಿಟೀಸ್ಗೆ ಇನ್ನು ಎಲ್ಲಿ ಅದು ಸಿಕ್ಕಲಿಕ್ಕೆ ಸಾಧ್ಯ ಉಂಟಾ? ಓಕೆ, ಇವರ ಉದ್ದೇಶ ಏನಿತ್ತು? ಕಾಂಗ್ರೆಸ್ಸನ್ನು ಸೋಲಿಸಿ BJP ಬಂದರೂ ಕೂಡ ಆಗ್ಬೋದು ಅಂತ ಹೇಳುವಂಥ ಕೆಲವರು ಇದ್ದಾರಲ್ಲ. ಹಾಗಾದ್ರೆ ಅವರ ಮನಸ್ಥಿತಿ ಏನು? ಅದನ್ನು ಜನ ಅರ್ಥ ಮಾಡಿಕೊಳ್ತಾರೆ. ಅವ್ರದ್ದೇನಿದೆ ಅಂದ್ರೆ ನಿಮ್ಮ ವಾದದ ಪ್ರಕಾರ ಕಾಂಗ್ರೆಸ್ ಮುಸ್ಲಿಮರಿಗೆ ಯಾವುದೇ ಅನ್ಯಾಯ ಮಾಡ್ತಾ ಇಲ್ಲ? ಖಂಡಿತವಾಗಿಲ್ಲ. ಸೀಟ್ ಕೇಳ್ಬೋದು, ಸೀಟ್ ಕೇಳ್ದು ಏನು ತಪ್ಪಿಲ್ಲ. ಅದು ಪಕ್ಷ ಒಂದು ತೀರ್ಮಾನ ಆದ ನಂತರ ನಮಗೆ ಎಲ್ಲಕ್ಕಿಂತ ಪಕ್ಷ ಮುಖ್ಯ ಅಂತೇಳಿ ನಾವು ಬಹುಶಃ ಕೆಲಸ ಮಾಡಬೇಕು. ಕಾಂಗ್ರೆಸ್ ಪಕ್ಷವನ್ನು ನಾವು ಗೆಲ್ಲಿಸಬೇಕು, BJP ಕ್ಯಾಂಡಿಡೇಟ್ ನಾವು ಸೋಲಿಸಬೇಕು. ಇದೇ ಸ್ಥಳದಲ್ಲಿ ಇವರೊಂದು ರಾಜ್ಯಕ್ಕೆ ಬರೇ ಒಂದು ಪ್ರತಿಷ್ಠೆ ಅಂತ ಎನಿಸಿಕೊಂಡು ಅಪಪ್ರಚಾರ ಮಾಡಿ ಅಲ್ಲಿ BJP ಅನ್ನೋದು ಗೆದ್ದಿದ್ರೆ ಒಬ್ಬ ಮೈನಾರಿಟಿಗೆ ಇವತ್ತು ಅವ್ರ ಕಚೇರಿಗೆ ಹೋಗ್ಲಿಕ್ಕೆ ಸಾಧ್ಯತ್ತಾ? ಒಂದು ಕೆಲಸ ಮಾಡಲಿಕ್ಕೆ ಆಗ್ತಿತ್ತಾ? ಅದನ್ನ ಯಾಕೆ ಇವ್ರು ಆಲೋಚನೆ ಮಾಡೋದಿಲ್ಲ?